ಮತ್ತಿಕೆರೆಯ ಪ್ರತಿಷ್ಠಿತ ರಾಯಲ್ ಕಾಲೇಜಿನ ವರ್ಷದ ಪ್ರತಿಷ್ಠಿತ ಕಾರ್ಯಕ್ರಮವಾದಂತಹ ರಾಯಲ್ ಉತ್ಸವಕ್ಕೆ ಸಾಕ್ಷಿಯಾಗ್ತಾ ಇರುವಂತಹ ಎಲ್ಲ ಸಭಿಕರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಮೊಟ್ಟ ಮೊದಲಿಗೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ವೇದಿಕೆ ಸಂಗೀತದಿಂದ ಪ್ರಾರಂಭ ಆಗಿದೆ, ನೃತ್ಯದೊಂದಿಗೆ ಶಾಸ್ತ್ರೀಯವಾಗಿ ಪ್ರಾರಂಭ ಆಗೊಂಡಂತಹ ಈ ರಾಯಲ್ ಉತ್ಸವದ ವೇದಿಕೆಯಲ್ಲಿ ಉದ್ಘಾಟನೆ ನಡೆಸಿಕೊಡ್ಲಿಕ್ಕಾಗಿ ಬಂದಂಥವರು ಕನ್ನಡ ಚಲನಚಿತ್ರರಂಗ ಕಂಡಂತ ಅತ್ಯಂತ ಪ್ರತಿಭಾವಂತ ನಿರ್ದೇಶಕರು. ನಾವೆಲ್ಲ ಇವರನ್ನು ಪರಿಗಣಿಸುವುದು, ಬಹುತೇಕ ಪ್ರಜ್ಞಾವಂತ ವಲಯ ಇವರನ್ನ ಪರಿಗಣಿಸುವುದು ಅಭಿನವ ಪುಟ್ಟಣ್ಣ ಕಣಗಾಲ್ ಅಂತ. ಬಹುಶಃ ಈ ಜನರೇಷನ್ ಮಕ್ಕಳಿಗೆ ಇವರ ಪರಿಚಯ ಆಗ್ಲಿಕ್ಕಿಲ್ಲ ಅಷ್ಟು. ಆದ್ರೆ ಇವರ ಚಿತ್ರರಂಗದ ಇತಿಹಾಸದ ಒಂದು ಮಜಲನ್ನ ತೆಗೆದು ನೋಡ್ತಾ ಹೋದ್ರೆ ಅವರ ನಿರ್ದೇಶನದ ಕೆಲವು ಚಿತ್ರರು ಇವತ್ತು ನಮ್ಮ ಈ ರಾಯಲ್ ಉತ್ಸವಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ನಮ್ಮ ಪ್ರೀತಿಗೆ ಹೋಗುಟ್ಟು ಅವರು ನಮ್ಮನ್ನು ಸಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ಕೊಡ್ಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ತೇನೆ. ಯಾಕೆಂತಂದರೆ ಕಾಲೇಜುಕೊಳ್ಳುವುದು ಸ್ವಲ್ಪ ಕಷ್ಟ ಆಗುತ್ತದೆ, ಆದರೆ ನಾವು ಆ ಸಾಂಪ್ರದಾಯಿಕತೆಗೆ ಸ್ವಲ್ಪ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇವತ್ತಿನ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಿರ್ದೇಶಕರು ಕೂಡ ಇದ್ದಾರೆ, ಸುಜಾತ ಮೇಡಮ್ ಅವರು. ಅವರನ್ನ ಕೂಡ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ನಮ್ಮದೊಂದು ಪರಂಪರೆ ಇದೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಆ ಕಾರ್ಯಕ್ರಮದಲ್ಲಿ ಒಂದು ಅರ್ಥ ಇರಬೇಕು ಅಂತ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಜಾರ್ಥ ಅಂತಂದ್ರೆ ಒಂದು ಸೇವಾ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ನಾವು 4 ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿ ಕೆಲಸ ಮಾಡ್ತಾ ಇರುವಂತಹ 4 ವ್ಯಕ್ತಿಗಳನ್ನ ಎಲ್ಲರ ಎದುರು ಗೌರವದಿಂದ ಸನ್ಮಾನಿಸುವಂಥದ್ದು ಇದೊಂದು ಸತ್ಸಂಪ್ರದಾಯ. ಈ ಸಂಪ್ರದಾಯವನ್ನ ರಾಯಲ್ ಕಾಲೇಜ್ ತನ್ನೆಲ್ಲ ಕಾರ್ಯಕ್ರಮಗಳಲ್ಲೂ ಮುಂದುವರಿಸಿಕೊಂಡು ಬರ್ತಾ ಇದೆ. ಇವತ್ತು ಕೂಡ ಅದಕ್ಕೆ ಹೊರತಾಗಿಲ್ಲ. ಇವತ್ತು ಕೂಡ ನಾವು 4 ಪ್ರಮುಖ ವ್ಯಕ್ತಿಗಳನ್ನ ಸನ್ಮಾನಿಸ್ತಾ ಇದ್ದೇವೆ. ಆ ವ್ಯಕ್ತಿಗಳು ಒಬ್ರು ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಿಂದ ತುಂಬಾ ಸೃಜನಶೀಲವಾಗಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಶ್ರೀ ಆರೋಗ್ಯಪ್ಪ ಆಂಥೋನಿ ಅವರು. ಅವರನ್ನ ಇವತ್ತಿನ ಸೇವಾ ಸನ್ಮಾನಕ್ಕೆ ನಾವು ಆಯ್ಕೆ ಮಾಡಿಕೊಂಡು ಅವರನ್ನ ಬರಮಾಡ್ಕೊಳ್ತೇವೆ. ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೀತಾ ಇರುವಂತಹ ಒಂದು ಯುವ ಕವಯತ್ರಿ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೀತಾ ಇರುವಂತಹ ಯುವ ಕವಯತ್ರಿ, ಈಗಾಗಲೇ ಸಾಕಷ್ಟು ಕವಿತೆಗಳನ್ನ ಸಾರಸ್ವತ ಲೋಕಕ್ಕೆ ಕೊಟ್ಟಂತವರು ಶ್ರೀಮತಿ ಹಾಜಿರಾ ಖಾನಂ ಮೇಡಮ್ ಅವರು. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬ ವ್ಯಕ್ತಿ ದೇಹಿ ನಮೋಸ್ತುತೆ. O lotus-eyed Mother Saraswati, kindly bless us with knowledge and humility. Like every other auspicious occasion, let's start this event by offering prayers to Ma Saraswati and conduct our customary Deepa Prajwalan ceremony as a tribute to Mother Saraswati. Ceremony. For this, I would like to call upon Shri Sunil Kumar Desai to hand over the prizes. Best bowler, Vignesh. Congratulations to the entire team. ನನ್ನ ಶುಭಾಕಾಂಕ್ಷೆಗಳು. ನನಗೆ ಅಂದರೆ ಫ್ಲ್ಯಾಶ್ ಬ್ಯಾಕ್ ಆಗ್ತಾ ಇದೆ. ನಾನು ಹೈಸ್ಕೂಲ್ನಲ್ಲಿದ್ದಾಗ ಧರ್ಮದಲ್ಲಿ ಡಿಸಿಪ್ಲಿನ್ ಫಸ್ಟ್, ಸ್ಟಡೀಸ್ ನೆಕ್ಸ್ಟ್ ಅಂತ ಅದನ್ನು ಪೇಂಟಲ್ಲಿ ನಾನು ಬರೀಬೇಕು. ಅದನ್ನು ದೊಡ್ಡದಾಗಿ ಬರೆದ್ಬಿಟ್ಟು ಅದು ಹಚ್ಚಬೇಕು. ಅದು ಅಲ್ಲೇ ಇದಕ್ಕೆ ಫಿಕ್ಸ್ ಮಾಡ್ತಿದ್ರು, ಎಂಟ್ರೆನ್ಸಲ್ಲಿ ಅದು ಫಿಕ್ಸ್ ಮಾಡಲಿಕ್ಕೆ. ಡಿಸಿಪ್ಲಿನ್ ಫಸ್ಟ್, studies next. One is from Art Field
another one is from education, next is in the area of literature, and another person is from public service. Now I call upon Tite sir for the elaborate version of the felicitators. Over to you, sir. ಸಾಹಿತ್ಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿರುವ ಯುವ ಕವಯತ್ರಿಯಾಗಿ ಸಾಧನೆಯ ಹಾದಿಯಲ್ಲಿರುವ ಶ್ರೀಮತಿ ಹಾಜರಾ ಖಾನಂ ರವರೇ, ತಾವು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ಯುವ ಸಾಹಿತಿಯಾಗಿದ್ದು ಈಗಾಗಲೇ ಸಾಕಷ್ಟು ಕನ್ನಡ ಕವಿತೆಗಳನ್ನು ರಚಿಸಿ ಉತ್ತಮ ಕವಯತ್ರಿಯಾಗಿ ಬೆಳೆಯುವ ಎಲ್ಲಾ ಲಕ್ಷಣವನ್ನು ಹೊಂದಿದ್ದೀರಿ. ಸಾಹಿತ್ಯ ಕ್ಷೇತ್ರದಲ್ಲಿ ತಾವು ಉನ್ನತ ಮಟ್ಟದ ಸಾಧನೆ ಮಾಡಲಿ ಎಂಬ ಆಶಯದೊಂದಿಗೆ ರಾಯಲ್ ಉತ್ಸವ 2024ರ ಈ ಸಂದರ್ಭದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತಾವು ಮಾಡಿರುವ ಸಾಧನೆಯನ್ನು ಗುರುತಿಸಿ ಈ ಸನ್ಮಾನ ಪತ್ರವನ್ನ ಸಮರ್ಪಿಸುತ್ತಿದ್ದೇವೆ. ಶ್ರೀಮತಿ ಹಾಜರಾ ಖಾನಂ ರವರು ಈ ಸನ್ಮಾನ ಪತ್ರವನ್ನು ಸಮರ್ಪಿಸುವವರು ಡಾಕ್ಟರ್ ದೇವರಾಜ್ ಬಿಕೆ, ಸಂಸ್ಥಾಪಕ ಅಧ್ಯಕ್ಷರು ರಾಯಲ್ ಕಾಲೇಜು, ಹಾಗೂ ಶ್ರೀಮತಿ ಸುಜಾತಾ ಮೇಡಮ್ ರವರು, ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಲಕ್ಷ್ಮೀಶ್ ಹೆಗಡೆ ಸ್ವಂದರ್ ಅವರು. ಹಾಗೆ ಮತ್ತೋರ್ವ ಸಮಾಜ ಸೇವಕರು, ಇವರನ್ನ ನೀವು ನೋಡಿರ್ತೀರಾ, ರೂಟ್ ನಂಬರ್ 99B KBS 2 JP ಪಾರ್ಕ್ BMTC. ರಾಜಕೀಯದ ಸಂಗತಿಯನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಾಹಿತ್ಯ ಅಂತ ಬಂದಾಗ ಹೆಚ್ಚು ರಾಜಕಾರಣ ಮಾಡಿದವರು ಸಾಹಿತ್ಯದವರೇ. ರಾಜಕಾರಣಿಗಳಿಗಿಂತ ಹೆಚ್ಚಾಗಿ ಕವಿಗಳು ಸಾಹಿತಿಗಳೇ ರಾಜಕಾರಣ ಮಾಡಿದವರು. ಹಾಗಾಗಿ ಒಂದು ಸಣ್ಣ ಸಂಗತಿಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಕೆಂಪುಕೋಟೆಯ ಮೆಟ್ಲುಗಳನ್ನ ಏರ್ತಾ ಇರುವಂತ ಸಂದರ್ಭದಲ್ಲಿ ಸಹಜವಾಗಿ ಪ್ರಧಾನಮಂತ್ರಿಯ ಸುತ್ತಲೂ ಒಂದಷ್ಟು ಜನಗಳು ಇರ್ತಾರೆ. ಅಲ್ಲಿ ಮೆಟ್ಲು ಹತ್ತಬೇಕಾದ್ರೆ ಅವರು ಎಡವಿ ಬೀಳ್ತಾರಂತೆ. ಬೀಳುವಂತ ಸಂದರ್ಭದಲ್ಲಿ ಹಿಂದ್ಗಡೆ ಅವರ ಬೆನ್ನಿಗೆ ಸಪೋರ್ಟ್ ಆಗಿ ರಾಮಧಾರಿ ಸಿಂಗ್ ದೇಸಾಯಿ ಅನ್ನುವಂತಹ ಕವಿ ಅವರಿಗೆ ಸಂಭಾಲಿಸ್ಕೊಳ್ತಾರಂತೆ, ಬೀಳಕ್ ಕೊಡಲ್ವಂತೆ. ಅವಾಗ ಅವ್ರು ಹೇಳ್ತಾರಂತೆ, ಅವ್ರ ಧನ್ಯವಾದಗಳನ್ನ ಹೇಳ್ತಾರಂತೆ ನೆಹರು ಅವರು. ಆಗ ಅವ್ರು ಹೇಳ್ತಾರಂತೆ, ಯಾವಾಗ ರಾಜನೀತಿ ಅನ್ನುವಂಥದ್ದು ಬಿದ್ದಿದ್ಯೋ ಅವಾಗ ಸಾಹಿತ್ಯನೇ ಕೈ ಹಿಡಿದು ಎತ್ತಿದ್ದು ಅಂತ ಹೇಳಿ. ಅಂತಹ ಹಿನ್ನೆಲೆಯಿಂದ ಇವತ್ತು ನಾನಾಗಿರ್ಲಿ, ದೇವರಾಜ್ ಸರ್ ಆಗಿರ್ಲಿ, ಆರೋಗ್ಯಪ್ಪ ಸರ್ ಆಗಿರ್ಲಿ, ನಾವೆಲ್ಲರೂ ಈ ಹಿನ್ನೆಲೆಯಿಂದ ಬಂದಿದ್ದೀವಿ ಅನ್ನುವಂಥದ್ದು ನಿಜವಾಗಿಯೂ ನನಗೆ ಸಂತೋಷದ ಸಂಗತಿ ಇದೆ. ಸದಾ ರಾಯಲ್ ಕಾಲೇಜು ನಿಮ್ಮ ಎಲ್ಲ ತಂದೆ ತಾಯಂದ್ರಿಗೆ ಋಣಿಯಾಗಿರ್ತೀವಿ ಅಂತ ಹೇಳಿ ಈ ವೇದಿಕೆ ಮೂಲಕ ಹೇಳೋದಕ್ಕೆ ನಾನು ಆಸೆ ಪಡ್ತೀನಿ. ಜೊತೆಗೆ ಈ ನಮ್ಮ ರಾಯಲ್ ಕಾಲೇಜಿನ ಪರಮ ಉದ್ದೇಶ ಈ ಭಾಗದಲ್ಲಿ ಅತ್ಯಂತ ಯಶಸ್ವಿಯಾದಂತಹ ಗುಣಮಟ್ಟದ ಶಿಕ್ಷಣ ಕೊಡುವ ಮೂಲಕ ಈ ಭಾಗದ ಜನಕ್ಕೆ ಒಂದು ಅರ್ಥಪೂರ್ಣ ಶಿಕ್ಷಣ ಸಂಸ್ಥೆ ಆಗಬೇಕನ್ನಂಥದ್ದು ಈ ನಮ್ಮ ಬಹಳ ದೊಡ್ಡ ಕನಸು. ಆ ಕನಸಿಗೆ ಈಗಾಗಲೇ 2ನೇ ವರ್ಷಕ್ಕೆ ನಾವು ಬಹಳ ದೊಡ್ಡ ಒಂದು ದಾಖಲಾತಿಯನ್ನು ಪಡೆಯುವ ಮೂಲಕ ಹೆಜ್ಜೆ ಇಟ್ಟಿದ್ದೇವೆ. ಅದಕ್ಕೆ ನೀವೆಲ್ಲ ಕೂಡ ಪೂರಕವಾದ ಕಾರಣ. ಹಾಗಾಗಿ ನಿಮ್ಮೆಲ್ಲರಿಗೂ ನಾವು ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ.